ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಈ ತುಳಸಿಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀವಿ. ಒಂದು ದೇವರ ಸ್ವರೂಪವನ್ನು ಕೊಟ್ಟಿದ್ದೀವಿ. ಇದಕ್ಕೆ ಒಂದು ಲಕ್ಷ್ಮೀ ಸ್ವರೂಪವನ್ನು ಕೊಟ್ಟಿದ್ದೀವಿ. ಈ ತುಳಸಿಯ ಒಂದು ಹಿಸ್ಟರಿ ನಮ್ಮ ಈ ರಾಮಾಯಣ ಮಹಾಭಾರತ ಕಾಲದಿಂದನೂ ಇದೆ. ಆಕ್ಚುಲಿ ದೇವರಿಗೆ ಪ್ರಿಯವಾದಂತ ಇದೆ. ರಾಮ ತುಳಸಿ ಅಂತ ಇದೆ, ಕೃಷ್ಣ ತುಳಸಿ ಅಂತ ಇದೆ, ಸುಮಾರು ತರ ತುಳಸಿಗಳು. ನೋಡಿ, ಇದು ಕೇವಲ ಒಂದು ಧಾರ್ಮಿಕ ದೃಷ್ಟಿಯಿಂದನೇ ಅಲ್ಲ, ವೈಜ್ಞಾನಿಕವಾಗಿಯೂ ಕೂಡ ಇದರ ಒಂದು ಮಹತ್ವವನ್ನ ಸಾರ್ಲಿಕ್ಕೋಸ್ಕರ ನಾವು ಇದಕ್ಕೆ ಒಂದು ದೇವರ ಒಂದು ಸ್ಥಾನವನ್ನ ಕೊಟ್ಟಿರುವಂತದ್ದು. ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ಹಿಂದೂದಲ್ಲಿ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನೋಡಿ, ಗುಜರಾತ್ ಇಂದ ಬಂಗಾಳ ತನಕ ನೋಡಿ, ಎಲ್ಲಿ ಬೇಕಾದ್ರೂ ಬೆಳೆಯುವಂತ ಒಂದು ಸಸ್ಯ ಅಂತ ಹೇಳಿದ್ರೆ ಈ ತುಳಸಿ. ಪ್ರತಿಯೊಬ್ಬರು ಮನೆಗಳಲ್ಲಿ ಯಾಕೆ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಇದು ನೆಗೆಟಿವ್ ಎನರ್ಜೀಸ್, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರುವಂತ ಋಣಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ಎನರ್ಜೀಸ್ ಅದನ್ನ ತಡೆ ಹಿಡಿದ್ಬಿಟ್ಟು ಕೇವಲ ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿಯನ್ನ ಮಾತ್ರ ಹೊರಸೂಸುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಇದಕ್ಕೆ ಯಾವುದೇ ನಾವು ರಿಸರ್ಚ್ ಮಾಡಿ ಪ್ರೂವ್ ಮಾಡಕ್ಕಾಗಲ್ಲ. ಈ ಋಣಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿ ಇದನ್ನ ಮಾಡರ್ನ್ ಮೆಡಿಸಿನ್ಸ್ ಪ್ರೂವ್ ಮಾಡಕ್ಕಾಗತ್ತಾ ಅಂತ. ಆದ್ರೂ ಕೂಡ ನಾನು ಒಂದು ವಿಷಯನ ಹೇಳ್ತೀನಿ ಕೇಳಿ. ಯಾಕೆ ಇದು ಬೆಳೆಸ್ತಾ ಇದ್ವು ಅಂತ ಹೇಳಿದ್ರೆ, ನಮ್ಮ ಯಾವುದೇ ಒಂದು ತರದ ದೋಷಗಳು, ಈ ದೃಷ್ಟಿ ದೋಷ ಇರ್ಬೋದು, ವಾಕ್ ದೋಷ ಇರ್ಬೋದು, ಮಂತ್ರ ದೋಷ ಇರ್ಬೋದು, ಮಾಟ ದೋಷ ಇರ್ಬೋದು, ಇಂಥ ಎಲ್ಲದೂ ಕೂಡ ನಮ್ಮ ಮನೆಗೆ ಎಂಟರ್ ಹಾಕಿಂದ ಮುಂಚೆ ಆ ಒಂದು ತುಳಸಿ ಗಿಡದ ಮೇಲೆ ಬೀಳುತ್ತೆ. ಅದು ಬಿಟ್ಮೇಲೆ ಆ ತುಳಸಿ ಗಿಡ ಬಾಡುತ್ತೆ ಅಂತ ಹೇಳ್ತಾರೆ. ಅದು ಸುಮಾರು ಜನ ನಾನೇ ಕಣ್ಣಾರ ನೋಡಿದ್ದೀನಿ. ಆಕ್ಚುಲಿ ಯಾವ್ದಾದ್ರು ಮನೆಯಲ್ಲಿ ಯಾರಿಗೂ ಒಂದು ಕಾಯಿಲೆ ಬರ್ತಾ ಇದೆ, ಯಾರಿಗೂ ಒಂದು ಪ್ರಾಬ್ಲಮ್ ಆಗ್ತದೆ, ಒಂದು ವಿಪತ್ತು ಉಂಟಾಗ್ತದೆ ಅಂತ ಹೇಳಿದ್ರೆ ಮೊದಲು ತುಳಸಿ ಗಿಡ ಬಾಡಾಗುತ್ತೆ. ಅದಕ್ಕೆ ಹಾಗಾಗಿ ನಳನಳಿಸ್ತಾ ಇರುವಂತ ಒಂದು ತುಳಸಿಯ ಗಿಡ, ಒಂದು ತುಳಸಿಯ ಕಟ್ಟೆಯಲ್ಲಿ ಇರುವಂತ ತುಳಸಿಯ ಗಿಡ ನಮ್ಮ ಮನೆ ಒಂದು ಇರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ಈ ಋಷಿ ಮುನಿಗಳಾಗ್ಲಿ, ಪುರಾಣಿಕರಾಗ್ಲಿ, ಅಥವಾ ನಿಮಗೆ ಈ ಭಟ್ರುಗಳಾಗ್ಲಿ ಎಲ್ಲರೂ ಹೇಳ್ತಾರೆ, ಪ್ರತಿನಿತ್ಯ ಅದಕ್ಕೆ ನೀರು ಹಾಕಿ ಪೋಷಿಸಿ ಚೆನ್ನಾಗಿ ಸಲಿ ಕಾಪಾಡ್ಕೊಳ್ಳಿ ಅಂತ. ಅದ್ರ ಜೊತೆಗೆ ಸುಮಾರು ಕಾಯಿಲೆಗಳಿಂದ ತಲೆಯಿಂದ ಕಾಲ್ತಂಗ ನಾನು ಹೇಳ್ತಾ ಹೋದ್ರೆ ಎಲ್ಲಾ ಕಾಯಿಲೆಗಳಿಗೂ ಒಂದು ರಾಮ ಬಾಣತ್ತರ ಅಂತ ಕೆಲಸ ಮಾಡುವಂತ ಈ ಒಂದು ಎಲೆಗಳು ಅಂತ ಹೇಳಿದ್ರೆ ಈ ತುಳಸಿಯ ಎಲೆಗಳು. ಅದರಲ್ಲೂ ರಾಮ ತುಳಸಿ, ಬಿಳಿ ತುಳಸಿ ಅಥವಾ ಶ್ವೇತ ತುಳಸಿ ಅಂತ ನಾವೇನ್ ಕೇಳ್ತೀವಿ, ಅದು ವಿಶೇಷವಾಗಿ ಈ ಔಷಧೀಯ ಗುಣಗಳಿಂದ ಹೊಂದಿರುತ್ತದೆ. ನೋಡಿ ವೀಕ್ಷಕರೇ, ಈ ನಿಮಗೆಲ್ಲ ಗೊತ್ತಿರಂಗೆ ತುಳಸಿ ಕಷಾಯ ಸಾಮಾನ್ಯವಾಗಿ ಕುಡಿತೀರಾ. ಯಾಕೆಂದ್ರೆ ನೋಡಿ, ಈಗ ಕೆಮ್ಮಿರ್ಲಿ, ಶೀತ ಇರಲಿ, ನೆಗಡಿ ಇರಲಿ, ಇದಿರ್ಲಿ, ಈ ತರ ಎಲ್ಲ ರೆಸ್ಪಿರೇಟರಿ ಅಲರ್ಜೀಸ್ ಒಂದು ಆಂಟಿ ಮೈಕ್ರೋಬಿಯಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಈ ತುಳಸಿ ಸಹಾಯವನ್ನ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿರುವಂತ 3 ಅಂಶಗಳು, 3 ಕೆಮಿಕಲ್ಸ್ ಅಂತ ಹೇಳ್ಬೋದು ನೀವು, ಅದು ಪಾಲಿಫಿನಾಲ್ಸ್ಗಳು. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅದರಲ್ಲಿ ಇರುವಂತ ಪಾಲಿಫಿನಾಲ್ಗಳು ಲೂನಲಾಲ್, ಸಿಟನಲಾಲ್ ಮತ್ತು ಯೂಜಿನಲಾಲ್ ಅಂತ ಹೇಳ್ಬಿಟ್ಟು ಈ 3 ಪಾಲಿಫಿನಾಲ್ಸ್ಗಳು ಇರುತ್ತೆ. ಇದರ ಒಂದು ಮುಖ್ಯ ಕಾರ್ಯ ಅಂತ ಹೇಳಿದ್ರೆ ನಮ್ಮ ದೇಹದಿಂದ ಇನ್ಫೆಕ್ಷನ್ಸ್ ನ ತಡೆಗಟ್ಟುವಂಥದ್ದು. ನಮ್ಮ ದೇಹಕ್ಕೆ ಆಗುವಂತ ರೆಸ್ಪಿರೇಟರಿ ಅಲರ್ಜೀಸ್ಗಳು, ವೈರಸ್ಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಈ ತರ ಆಂಟಿ ಬ್ಯಾಕ್ಟೀರಿಯಲ್ ಕೆಲಸ ಮಾಡ್ಬಿಟ್ಟು ಇದಾಗತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ಈಗ ನೋಡಿ, ಕರೋನಾದಂತ ಮಹಾಮಾರಿನೇ ಕೂಡ ಒಂದು ಝೂನೋಟಿಕ್ ವೈರಸ್ ಅಂತ ಹೇಳಿದ್ರೆ, ಝೂನೋಟಿಕ್ ವೈರಸ್ಗಳು ಅಂತ ಹೇಳಿದ್ರೆ ಈ ಒಂದು ಕಾಡು ಪ್ರಾಣಿಗಳಿಂದ, ಪಕ್ಷಿಗಳಿಂದ ಮನುಷ್ಯರಿಗೆ ರೂಪಾಂತರಗೊಂಡು ಬರುವಂತ ವೈರಸ್ಗಳಿಗೆ ಇದು ಕಿಲ್ ಮಾಡಕ್ಕೂ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ನೀವು ನೋಡಿ, ರಾಮಾಯಣದಲ್ಲಿ ಆಕ್ಚುಲಿ ಈ ರಾಮ ವನವಾಸ ಹೋದಾಗ ಮನೆ ಸುತ್ತ ತುಳಸಿ ಗಿಡ ಇರ್ತಿದ್ರು, ತುಳಸಿ ಮಾಲೆಯನ್ನೇ ಧರಿಸ್ತಾ ಇದ್ರು ಎಲ್ಲರೂ ತುಳಸಿ ಮಾಲೆ. ಯಾಕೆ ಅಂತ ಹೇಳಿದ್ರೆ ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ. ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ರೂಪಾಂತರಗೊಂಡು ಆವಾಗಲೂ ಇತ್ತು ಮುಟೇಷನ್ ಅಂತ ಈ ವೈರಸ್ಗಳದ್ದು, ಅದು ಆಗ್ಬಿಟ್ಟು ಮನುಷ್ಯರಿಗೆ ಬಾಧಿಸಬಾರ್ದು ಅಂತ ಹೇಳ್ಬಿಟ್ಟು ಈ ತುಳಸಿನ ಹೇರಳವಾಗಿ ಯೂಸ್ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ಕಂಟ್ರೋಲ್ ಮಾಡ್ಲಿಕ್ಕೆ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಆಗಲಿಕ್ಕೆ ತಡೆಗಟ್ಟಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಎರಡನೇದಾಗಿ ಇದರ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಕ್ಟಿವಿಟಿ. ಆಂಟಿ ಆಕ್ಸಿಡೆಂಟ್ ಅಂದ್ರೆ ನಮ್ಮ ದೇಹದಲ್ಲಿ, ನಮ್ಮ ಜೀವಕೋಶಗಳಲ್ಲಿ ಪ್ರತಿನಿತ್ಯ ನಮ್ಮ ಜೀವಕೋಶಗಳಲ್ಲಿ ಫ್ರೀ ರಾಡಿಕಲ್ಸ್ ಉತ್ಪಾದನೆ, ಅಂದ್ರೆ ತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗ್ತಾ ಇರ್ತವೆ. ಈ ತ್ಯಾಜ್ಯ ವಸ್ತುಗಳು ಅಗತ್ಯಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋದ್ರೆ ನಮ್ಮ ದೇಹದಲ್ಲಿ ಸುಮಾರು ಕಾಯಿಲೆಗಳು ಬರ್ತವೆ. ಅದು ಕ್ಯಾನ್ಸರ್ ನಂತ ಒಂದು ಡೇಂಜರಸ್ ಕಾಯಿಲೆ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಅಸ್ತಮಾ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಅಥವಾ ಡಯಾಬಿಟಿಸ್ ಇರ್ಬೋದು, ಅಥವಾ ನಮ್ಮ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು. ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಈ ತ್ಯಾಜ್ಯ ವಸ್ತುಗಳು ಶೇಖರಣೆ ಆಗ್ತಾ ಹೋಗೋದು. ಈ ತ್ಯಾಜ್ಯ ವಸ್ತುಗಳನ್ನ ಕ್ಲೀನ್ ಮಾಡೋದು ಅಂತ ಹೇಳಿದ್ರೇನೆ ಈ ಒಂದು ಆಂಟಿ ಆಕ್ಸಿಡೆಂಟ್ಗಳು, ಅದು ಈ ಪಾಲಿಫಿನಾಲ್ಗಳಲ್ಲಿ ಹೇರಳವಾಗಿ ಇರುತ್ತೆ ಈ ತುಳಸಿಯಲ್ಲಿ. ಈ ಆಂಟಿ ಆಕ್ಸಿಡೆಂಟ್ ಗುಣಗಳಿಂದಾನೇ ಅದು ಒಂದು ಆಂಟಿ ಏಜಿಂಗ್ ಆಗಿ, ಆಂಟಿ ಕ್ಯಾನ್ಸರಸ್ ಆಗಿ, ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಇದರ ನಿತ್ಯ ಸೇವನೆಯಿಂದ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ಬಿಟ್ಟು ರೋಗ ನಿರೋಧಕ ಶಕ್ತಿ ಕಂಟ್ರೋಲ್ ಇರುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಸುಮಾರು ಸ್ಟಡೀಸ್ಗಳು ಇತ್ತೀಚೆಗೆ ಪ್ರೂವ್ ಮಾಡ್ತಾ ಇದ್ದಾರೆ. ಇದೊಂದೇ ಎಲ್ಲ ವೀಕ್ಷಕರೇ, ನಮ್ಮ ಗಟ್ ಹೆಲ್ತ್, ನಮ್ಮ ಡೈಜೆಷನ್ ಹೆಲ್ತ್ ಏನಿದೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ತುಳಸಿ ಬಹಳ ಸಹಾಯವನ್ನು ಮಾಡುತ್ತೆ.
ತುಳಸಿಯಲ್ಲಿ ಇರುವಂತ ಕೆಲವು ಡೈಜೆಸ್ಟಿವ್ ಎನ್ಸೈಮ್ಸ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಜೀರ್ಣದ ನಮ್ಮ ಪಾಚಕ ವ್ಯವಸ್ಥೆಯಲ್ಲಿ ಇರುವಂತ ಕೆಲವು ಕಿಣ್ವಗಳು ಅಥವಾ ಎನ್ಸೈಮ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆಗಿ ಡೈಜೆಷನ್ ಆಗ್ಬಿಟ್ಟು ಕಾನ್ಸ್ಟಿಪೇಷನ್, ಮಲಬದ್ಧತೆ, IBS, ಗ್ಯಾಸ್ಟ್ರೈಟಿಸ್ ಮುಂತಾದ ಸಮಸ್ಯೆಗಳಿಂದ ಕೂಡ ಕಾಮ್ ಡೌನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪುರವಾಗಿದೆ. ಜೊತೆಗೆ ಇದು ಮೆಂಟಲಿ ಕಾಮಿಂಗ್ ಅಂತ ಹೇಳ್ತೀವಿ ನಾವು. ತುಂಬಾ ಆಂಗ್ಸೈಟಿ, ಉದ್ವೇಗ, ಸ್ಟ್ರೆಸ್, ಟೆನ್ಷನ್ ಇದ್ದವರು ಇದರ ಕೇವಲ ಸ್ಮೆಲ್ ತಗೊಂಡ್ರೆ ಸಾಕು ಅದರ ಒಂದು ಎಫೆಕ್ಟ್ ಸಿಗುತ್ತೆ. ಅದನ್ನ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ತುಳಸಿಯ ಒಂದು ಎಸೆನ್ಷಿಯಲ್ ಅರೋಮ್ಯಾಟಿಕ್ ಆಯಿಲ್ ಸಿಗುತ್ತೆ ನಿಮಗೆ, ಬೆಸಿಲ್ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು. ಅದನ್ನ ಬೇಕಾದ್ರೆ ನೀವು ನಿಮ್ಮ ಈ ನಾಡಿಯ ಮೇಲೆ ಹಚ್ಕೊಂಡ್ಬಿಟ್ಟು ಒಂದು 10 ಸಲ ನೀವು ಡೀಪ್ ಆಗಿ ಶ್ವಾಸವನ್ನ ಹೇಳ್ಕೊಂಡು ಬಿಟ್ಟು ನೋಡಿ. ನೀವು ಎಷ್ಟೇ ಟೆನ್ಷನ್, ಉದ್ವೇಗ, ಮಾನಸಿಕ ಸಮಸ್ಯೆ ಬರ್ತಾ ಇದ್ದಲ್ಲೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಇದರ ಒಂದು ಮುಖ್ಯ ಒಂದು ಗುಣ ಏನು ಅಂತ ಹೇಳಿದ್ರೆ ಕಾಮಿಂಗ್ ಗುಣ. ಇದು ನಮ್ಮ ದೇಹದಲ್ಲಿ ಸಾತ್ವಿಕ ಗುಣವನ್ನ ಹೆಚ್ಚಿಸುತ್ತೆ. ಸೊ ಅತ್ಯಂತ ರಾಜಸಿಕ ಗುಣ ಇರಲಿ, ತಾಮಸಿಕ ಗುಣ ಇರಲಿ, ನಮ್ಮ ದೇಹದ ಮಾನಸಿಕ ವಿಕಾರಗಳು ಉತ್ಪಾದನೆ ಮಾಡ್ತವೆ. ಆದ್ರೆ ಇದರ ಒಂದು ಸಾತ್ವಿಕ ಗುಣ ನಮ್ಮ ಮೆಂಟಲ್ ವೇವ್ಸ್ ನ ಕಾಮ್ ಡೌನ್ ಆಗಿರುತ್ತೆ, ಒಳ್ಳೆ ನಿದ್ದೆಯನ್ನು ತರಿಸುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಮ್ಮ ಹೃದಯದ ಆರೋಗ್ಯ. ಈ ಒಂದು ತುಳಸಿಯ ನಿಯಮಿತವಾದ ಸೇವನೆ, ದಿನಕ್ಕೆ 10 ರಿಂದ 15 ಎಲೆಗಳು ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬಂದ್ರೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಏನು LDL ಇದೆ ಅದು ಕಡಿಮೆ ಆಗುತ್ತೆ. ಗುಡ್ ಕೊಲೆಸ್ಟ್ರಾಲ್ HDL ಜಾಸ್ತಿ ಆಗುತ್ತೆ. ಹಾರ್ಟ್ ನ ಆರೋಗ್ಯಕ್ಕೆ, ನಮ್ಮ ರಕ್ತಗಳನ್ನ ಕ್ಲೀನ್ ಮಾಡ್ಲಿಕ್ಕೆ, ಯಾಕಂದ್ರೆ ಅದು ಒಲಟೈಲ್ ಲಿಕ್ವಿಡ್ಸ್ ನೋಡಿ, ಒಂಥರ ಒಲಟೈಲ್ ಕಾಂಪೌಂಡ್ಸ್ ಇರುವಂತ ಲಿಕ್ವಿಡ್. ಅದು ಫ್ಯೂಮ್ ಬರ್ತದೆ. ನೀವು ಒಂದು ರಸ ಮಾಡಿದ ತಕ್ಷಣ ಒಂದು ಘಾಟ್ ಬರುತ್ತೆ. ಆ ಘಾಟು ನಮ್ಮ ರಕ್ತನಾಳಗಳಲ್ಲಿ ಅಂಟಿಕೊಂಡಿರುವಂತ ಕೆಟ್ಟ ಕೊಲೆಸ್ಟ್ರಾಲ್ ನ ಅಂಶವನ್ನ ಕ್ಲೀನ್ ಮಾಡ್ಬಿಟ್ಟು ರಕ್ತ ಸಂಚಾರವನ್ನ ಸರಾಗವಾಗಿ ಇಟ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇವಾಗ ಇದನ್ನ ಹೇಗೆ ನಾವು ನಮ್ಮ ದೇಹದಲ್ಲಿ ತಗೊಂಡ್ರೆ ಅಳವಡಿಸ್ಕೋಬಹುದು, ನಮ್ಮ ಡಯಟ್ ನಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ನೋಡೋಣ. ಫಸ್ಟ್ ಥಿಂಗ್ ಇಸ್ ವೆರಿ ಸಿಂಪಲ್. ಏನಂತ ಹೇಳಿದ್ರೆ ನೀರ್ನ ಅದಕ್ಕೆ ಕುದಿಸ್ಬಿಟ್ಟು ಕುಡಿಯುವಂಥದ್ದು. ಗ್ರೀನ್ ಟೀ ತರ ಮಾಡೋದು. ನೀವು ಗ್ರೀನ್ ಟೀ ಹೆಂಗ್ ಮಾಡ್ಕೊಳ್ತಿರೋ ಹಂಗೆ ನೀರು ಬಿಸಿ ಕುದಿತರ ನೀರಿಗೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಅದಕ್ಕೆ 4 ರಿಂದ 5 ಎಲೆಗಳನ್ನ ಹಾಕ್ಬಿಟ್ಟು 5 ರಿಂದ 10 ನಿಮಿಷವನ್ನ ಬಿಟ್ಬಿಟ್ಟು ಅದನ್ನ ಸೋಸ್ಕೊಂಡು ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಜೇನುತುಪ್ಪದೊಂದಿಗೆ ಡೈಲಿಯಾಗಿ ಸೇವಿಸಬಹುದು. ಇಲ್ಲ ಡೈರೆಕ್ಟ್ ಆಗಿ ಹಂಗೆ ಒಂದು 10 ರಿಂದ 15 ಎಲೆಗಳನ್ನ ಪ್ರತಿನಿತ್ಯ ಖಾಲಿ ಒಳಗಳಲ್ಲಿ 10 ರಿಂದ 15 ಬೇಡ, ಒಂದು 8 ರಿಂದ 10 ಎಲೆಗಳನ್ನ ಡೈಲಿ ಕನ್ಸ್ಯೂಮ್ ಮಾಡ್ತಾ ಬರೋದು. 10 ರಿಂದ 15 ದಿವಸ ಕನ್ಸ್ಯೂಮ್ ಮಾಡ್ತಾ ಬರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಎಫೆಕ್ಟ್ ಸಿಗುತ್ತೆ. ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ದವರಲ್ಲಿ ಇಂಥವ್ರನ್ನೆಲ್ಲ ತುಂಬಾ ಈ ತುಳಸಿ ಎಲೆಗಳು ಸಹಾಯವನ್ನ ಮಾಡುತ್ತೆ. ಇಲ್ಲ ಇನ್ನೊಂದ್ ತರ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಸೂಪ್ ಮಾಡಿರ್ತೀರಾ, ಇಲ್ಲ ದಾಲ್ ಮಾಡಿರ್ತೀರಾ, ಅಥವಾ ಇಲ್ಲ ಸಾಂಬಾರ್ ಮಾಡಿರ್ತೀರಾ, ಇಲ್ಲ ಪಲ್ಯ ಮಾಡಿರ್ತೀರಾ, ಅದನ್ನ ಸಣ್ಣ ಕಟ್ ಮಾಡ್ಬಿಟ್ಟು ಆ ಸೂಪ್ ಮೇಲೆ ಅಥವಾ ಜ್ಯೂಸ್ ಮೇಲೆ ಹಾಕೊಂಡು ಡೈರೆಕ್ಟ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡುವಂಥದ್ದು ಕೂಡ ಬಹಳ ಎಫೆಕ್ಟಿವ್ ಆಗಿರುತ್ತೆ. ಇನ್ನೊಂದ್ ತರ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಡ್ರಾಪ್ಸ್ ಸಿಗುತ್ತೆ. ಆ ಡ್ರಾಪ್ಸ್ ನಾನು ಹೇಳ್ದಂಗೆ ಹಚ್ಕೊಂಡು ಸ್ಮೆಲ್ ಮಾಡುದು. ಇಲ್ಲಾಂದ್ರೆ ಬಿಸಿ ನೀರಿಗೆ 3 ರಿಂದ 4 ಆ ಡ್ರಾಪ್ಸ್ ನ ತುಳಸಿಯ ಹನಿಗಳನ್ನ ಹಾಕೊಂಡು ಅದನ್ನ ಸೇವಿಸುವಂಥದ್ದು ಕೂಡ ಇಷ್ಟೆಲ್ಲ ಒಂದು ಪ್ರಾಬ್ಲಮ್, ಇಷ್ಟೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ನ ತಂದು ಕೊಡುತ್ತೆ ನಮಗೆ. ಸೊ ಹಾಗಾಗಿ ಈ ಒಂದು ತುಳಸಿಯ ಒಂದು ಎಲೆಯನ್ನ ಮತ್ತು ಈ ಡ್ರಾಪ್ಸ್ ಅನ್ನ ಮತ್ತು ಇದರ ರಸವನ್ನ ನಾವು ಪ್ರತಿನಿತ್ಯ ಯೂಸ್ ಮಾಡ್ತಾ ಬಂದಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಉಂಟಾಗುತ್ತೆ. ದೇಹ, ಮನಸ್ಸು ಸದೃಢವಾಗಿರುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ, ಹಾರ್ಟ್ ಮುಂತಾದ ತೊಂದರೆಗಳು ಮುಂದೆ ಬರುವ ತೊಡಗುತ್ತೆ. ಈವನ್ ಕ್ಯಾನ್ಸರಸ್ ಕಂಡೀಷನ್ಸ್ ಇಂದ ಕೂಡ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಇದನ್ನ ಯೂಸ್ ಮಾಡಿ ನೋಡಿ. ಇದೇ ತರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್.